ರಕ್ಕಿ ಅವ್ರ ಪಾತ್ರ. ಈ ರಕ್ಕಿ ಪಾತ್ರ ಏನು ಮಾಡ್ತದೆ ಇಡೀ ಸಿನಿಮಾದಲ್ಲಿ ಅನ್ನೋದನ್ನು ಆಧರಿಸಿ ಅಕ್ಕಪಕ್ಕದ ಪೋಷಕ ಕಲಾವಿದರಾದ ನಮ್ಮ ಪಾತ್ರ ಇಷ್ಟು ಹೇಳ್ಬೋದು. ಮಗನೇ ಆಗಿರ್ತಾನ ಅದೇ ಎಲ್ಲ ಈಗಲೂ ಕೇಳ್ಬಿಟ್ರು. ಸಿನಿಮಾ ನೋಡ್ತೀಯ ಇಲ್ಲ ಮನು ನೀನು? ನೋಡೋಣ ಸಿನಿಮಾನ. ಇನ್ನೊಂದು 23 ದಿವಸದಲ್ಲಿ ಶೂಟಿಂಗ್ ಮುಗಿಯುತ್ತೆ. ಬರೋ ವರ್ಷದ ಹೊತ್ತಿಗೆ ಡೈರೆಕ್ಟರ್ ಫಾಸ್ಟ್ ಆಗಿದ್ದಾರೆ. ನೀವು ಸಿನಿಮಾ ಬರೋ ವರ್ಷದ ಜನವರಿಯಲ್ಲೋ ಫೆಬ್ರವರಿಯಲ್ಲೋ ನೀವು ಸಿನಿಮಾ ನೋಡಬಹುದು. ಐ ಹೋಪ್ ಯುಗಾದಿ ಹೊತ್ತಿಗೆ ಸಿನಿಮಾ ರಿಲೀಸು ಆಗ್ಬಹುದು. ಈ ಚಿತ್ರ ಹೇಗಾಯ್ತು ಅಂದರೆ ಜನವರಿ 2025 ಸುರೇಶ್ ಸರ್ ಮೀಟ್ ಮಾಡ್ತೀನಿ, ನಾನು ನಿರ್ಮಾಪಕರನ್ನ ಮೀಟ್ ಮಾಡಿ ಅವ್ರು ಹೇಳ್ತಾರೆ ನಾನು ಒಂದು 2 ಕತೆ ಹೇಳೋ ಚೆನ್ನಾಗಿರೋದು ನೋಡೋಣ ಅಂತ. ಸೊ ನಾ 2 ಕತೆ ಅವ್ರಿಗೆ ನರೇಟ್ ಮಾಡ್ತೀನಿ. ಅವ್ರು 2 ಕತೆ ಚೆನ್ನಾಗಿದೆ, ಅದೇ ಇನ್ನೊಂದು ಚೆಕ್ ಪಾಯಿಂಟ್ ಇಡ್ತಾರೆ ಅಲ್ಲಿ. ಏನಂತ ಹೇಳಿದ್ರೆ ಇದು ಒಬ್ರು ಅಪ್ರೂವ್ ಆದರೆ ಮಾತ್ರ ನೆಕ್ಸ್ಟ್ ಮುಂದೆ ಹೋಗ್ತೀವಿ, ಇಲ್ಲೇರಿಲ್ಲ ಅಂತೇಳಿ ಒಂದು ಚೆಕ್ ಇಡ್ತಾರೆ. ಸರಿ, ನೆಕ್ಸ್ಟ್ ಏನು ಅಪ್ರೂವಲ್ ಪಾಯಿಂಟ್ ಅಂದರೆ ಅಶ್ವಿನಿ ಮೇಡಮ್ ಸರ್ ಹತ್ರ ನೀವು ನರೇಟ್ ಮಾಡಬೇಕು, ಅದು ಸರಿ ಇದ್ದರೆ ಅದು ಓಕೆ ಅಂದರೆ ಮುಂದೆ ಹೋಗ್ತೀವಿ ಅಂತ ಹೇಳಿದ್ರು. ಸೊ ಸರ್, ಥ್ಯಾಂಕ್ಸ್ ಫಾರ್ ಇಂಟ್ರೊಡ್ಯೂಸಿಂಗ್ ಮೀ ಅಶ್ವಿನಿ ಮೇಡಮ್. ಇವು ಸಕೃದಯವಾಗಿ ಇವರು ನನ್ನ ಕರ್ಕೊಂಡೋಗಿ ಅಶ್ವಿನಿ ಮೇಡಮ್ ಹತ್ರ ಕೂರಿಸಿ ಕತೆ ಹೇಳಿಸ್ತಾರೆ. ಅಶ್ವಿನಿ ಮೇಡಮ್ ಅವರು ಕಥೆಯನ್ನು ಕೇಳಿ 2 ಕತೆಗೂ ಇಷ್ಟ ಆಗುತ್ತೆ, ಅದು ಒಂದು ಕತೆ ಪಿಕ್ ಮಾಡ್ತಾರೆ, ಅದೇ ರಕ್ಕಿ. ಸೊ ನನಗೆ ಅವರು ಬೌಂಡೆಡ್ ಸ್ಕ್ರಿಪ್ಟ್ ವಿತ್ ಡೈಲಾಗ್ಸ್ ನಾನು 3 ಮಂತ್ಸಲ್ಲಿ ಕೊಡು ಅಂತ ಹೇಳ್ತಾರೆ. ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ 3 ಮಂತ್ಸ್ ಒಂದು 6 ವರ್ಷನ್ ಮಾಡಿ 6ನೇ ವರ್ಷನ್ ನಾನು ಕೊಡ್ತೀನಿ ಅವ್ರಿಗೆ ವಿತ್ ಡೈಲಾಗ್ ಅವ್ರು ನರೇಟ್ ಮಾಡಿ. ದೆನ್ ಜೂನಲ್ಲಿ ಸುರೇಶ್ ಸರ್ ಓಕೆ ವಿ ಕ್ಯಾನ್ ಗೋ ಹೆಡ್ ಅಂತ ಹೇಳ್ತಾರೆ. ಸೊ ಜೂನಿಂದ ಕಂಟಿನ್ಯೂಸ್ ಪ್ರೀ ಪ್ರೊಡಕ್ಷನ್ನು ಶುರುವಾಗಿ ಇಲ್ಲಿ ಮುಹೂರ್ತಕ್ಕೆ ಬಂದು ನಿಂತಿದೆ. ಈ ಚಿತ್ರದಲ್ಲಿ ಪಾತ್ರಗಳು ತುಂಬ ಚೆನ್ನಾಗಿರೋದು ಸೃಷ್ಟಿಯಾಗಿದೆ. ಈ ಚಿತ್ರದಲ್ಲಿ ಸುರೇಶ್ ಸರ್, ಡಾನಿ, ರಕ್ಕಿ ಕ್ಯಾರೆಕ್ಟ್ರು ಹೆಸರು ರಕ್ಕಿ, ಸಿನಿಮಾ ಹೆಸರು ರಕ್ಕಿ, ಅದಕ್ಕೆ ನಾವು ಅದನ್ನೇ ಹೆಸರು ಇಟ್ಟಿದ್ದು. ಸೊ ರಕ್ಕಿ ಒಂದು ವಿಭಿನ್ನವಾದ 2 ಶೇಡ್ಸಲ್ಲಿ ಬರುವಂಥ ಕ್ಯಾರೆಕ್ಟ್ರು. ಸೊ ನಾನು ಎಲ್ಲ ಸಿನಿಮಾದಲ್ಲಿ ಹೇಳ್ಬಾರ್ದು, ನೀವು ನೋಡಿ ಹೇಳಬೇಕು. ಸೊ ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ಬೋದು. ಚಿತ್ರಕ್ಕೆ ಮುಖ್ಯವಾದಂಥ ಕಲಾವಿದ್ರದ್ದು ಏನಂತ ಹೇಳೋದು ಕಾಂಟ್ರಿಬ್ಯೂಷನ್ ಅಂದರೆ ಸುರೇಶ್ ಸರ್ ಇದ್ದಾರೆ, ಹರಣಿ ಮೇಡಮ್ ಇದ್ದಾರೆ, ನಮ್ಮ ಸಂಪತ್ ಮೈತ್ರಿ ಅವರು ಇದ್ದಾರೆ, ಇವತ್ತು ಬಂದಿಲ್ಲ. ಮತ್ತು ತಾಂತ್ರಿಕವಾಗಿ DOP ಬಂದು ಐಸಾಕ್ ಅಂತ, ಮ್ಯೂಸಿಕ್ ಡೈರೆಕ್ಟ್ರು ಲೋಕಿತ್ ಅವಸ್ಯ ಅಂತ. ಸೊ ನನ್ನ ಹಿಂದೆ ಲಾರೆನ್ಸ್, ಸುಮಾರು ಜನ ಇದ್ರ ಹಿಂದೆ ಇದ್ದಾರೆ, ನಾನು ಒಬ್ಬನೇ ಅಲ್ಲ, ನನ್ನ ಎಂಟೈರ್ ಟೀಮ್ ಎಫರ್ಟ್ ಇದು. ಸೊ ಪರ್ವತದ ಮೇಲೆ ಹೇಗೆ ತುದಿ ಕಾಣುತ್ತೋ ಅದೇ ಥರ ಅದರ ಕೆಳಗಡೆ ಅಷ್ಟು ಬುನಾದಿ ನಂಗೆ ಸ್ಟ್ರಾಂಗಾಗಿ ಎಲ್ಲರೂ ಟೀಮ್ ಇದ್ದಾರೆ. ಪ್ಲಸ್ ನಿರ್ಮಾಪಕರು ಸಪೋರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಕ್ಲೀನಾಗಿ ಮಾಡಿ, ಅದೇನು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ ಅಂತ. ಸೊ ಥ್ಯಾಂಕ್ ಯು ಸರ್. ಇವತ್ತು ಮುಹೂರ್ತ ಆಗಿದ್ದು ಖುಷಿ ಆಯಿತು. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು, ಇಲ್ಲ ನಾನು ನೆಕ್ಸ್ಟ್ ರಕ್ಕಿಗೆ ಕೊಡ್ತೀನಿ. ಹೌದು ಸರ್, ಇದು ಓನ್ ಇಮ್ಯಾಜಿನೇಷನ್ ಸ್ಟೋರಿ. ಹಾಂ, ಇಲ್ಲ ಸರ್, ಇಲ್ಲಿ ಪ್ರೆಸೆಂಟೇಜು ಡ್ಯಾನಿ ಕ್ಯಾರೆಕ್ಟರ್ದು ಒಂದಷ್ಟು ಹಿಂದೆ ಇದು ಬರುತ್ತೆ, ಅದು ಬಿಟ್ಟರೆ ಪ್ರೆಸೆಂಟೇಜ್ ಸ್ಟೋರಿ, ಇದು ಪ್ರೆಸೆಂಟ್ ಸೀನ್ ಸ್ಟೋರಿನೇ ಇದು. ರಕ್ಕಿ ಈಸ್ ಹಚ್ಚಿಟ್ಟಿರೋ ಪಟಾಕಿ, ಅದು ಹೊಡೆಯುತ್ತದೆ, ಯಾವ ಹೊಡೆಯುತ್ತೆ ನೋಡ್ಬೇಕು, ಅದೇ ದಟ್ಸ್ ಆ ಥರ ಟ್ಯಾಗ್ಲೈನು. ನಾನು ಟ್ಯಾಗ್ಲೈನ್ ಹಾಕ್ಸಿಲ್ಲ, ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ರಕ್ಕಿ ಕೆಳಗಡೆ ಹಚ್ಚಿಟ್ಟಿರೋ ಪಟಾಕಿ. ಈ ಚಿತ್ರಕ್ಕೆ ಕ್ಲಾಪ್ ಮಾಡಿ ಮತ್ತು ಆಶೀರ್ವಾದ ಮಾಡಿರೋ ಅಶ್ವಿನಿ ಆಂಟಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ನಮ್ಮ ಚಿತ್ರ ಅಶ್ವಿನಿ ಆಂಟಿಗೆ ಅದ್ರ ಬಗ್ಗೆ ಹೇಳಿದಾಗ ಅವರು ತುಂಬ ಖುಷಿಪಟ್ಟರು. ನಂಗಂದ್ರು, ನನ್ನ ಕಡೆಯಿಂದ ನಿಂಗೆ ಫುಲ್ ಸಪೋರ್ಟ್ ಇದೆ, ನೀನು ಜಸ್ಟ್ ನಿನ್ನ ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮೆನ್ಸ್ಗೆ ಫುಲ್ ಫೋಕಸ್ ಮಾಡು, ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಡೀ ಪ್ರಾಸೆಸ್ನ ಎಂಜಾಯ್ ಮಾಡು ಅಂತಂದರು. ಅದ್ರ ಜೊತೆಗೆ ಅವ್ರ ಟೀಮ್ ಹತ್ರ ನಮ್ಗೆ ಏನೇನು ಸಪೋರ್ಟ್ ಬೇಕೋ ಅದೆಲ್ಲ ಮಾಡಿಸ್ತಾ ಇದ್ದಾರೆ. ಹಾಗೆ ನಾನು ಸ್ವಾಮಿ ಅಂಕಲ್ಗೂ ಅವ್ರ ಸಪೋರ್ಟ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸ್ವಾಮಿ ಅಂಕಲ್. ನಾನು ಚಿಕ್ಕನಿಂದ ಅಪ್ಪು ಅಂಕಲ್ನ ಪರ್ಸನಲ್ ಆಗಿ ನೋಡ್ತಾ ಬೆಳೆದಿದ್ದೀನಿ ಮತ್ತು ಅವ್ರ ಮೂವೀಸ್ನ ನೋಡ್ತಾ ಬೆಳೆದಿದ್ದೀನಿ. ಅವ್ರು ನಂದು ಬಿಗ್ಗೆಸ್ಟ್ ಮೋಟಿವೇಶನ್ ಆ್ಯಂಡ್ ಇನ್ಸ್ಪಿರೇಷನ್. ಅವ್ರು ನಂಗೆ ಹೇಳಿರೋ ವರ್ಡ್ಸ್ ಇನ್ನೂ ನನ್ನ ಡ್ರೈವ್, ನನ್ನ ಪ್ಯಾಷನ್ ಫ್ಯೂಲ್ ಮಾಡ್ತಾ ಇರುತ್ತೆ. ಅವ್ರಿಗೂ ನನ್ನ ಸಿನ್ಸಿಯರ್ ಥ್ಯಾಂಕ್ಸ್. ರಕ್ಕಿ ಚಿತ್ರ ವೆಂಕಟಂಕರ ಹೇಳ್ದಂಗೆ ಈ ಚಿತ್ರದಲ್ಲಿ ಒಂದು ಒಳ್ಳೆ ಪಾತ್ರ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರಕ್ಕಿ ಚಿತ್ರ ನನ್ನ ಜೀವನದಲ್ಲಿ ಮೊದಲ ಹೆಜ್ಜೆ ಮತ್ತು ಪ್ರಯತ್ನ. ಈ ಪಾತ್ರದಲ್ಲಿ ಒಂದು ನಗು ಇದೆ, ನೋವು ಇದೆ, ಸ್ಟೈಲ್ ಇದೆ ಮತ್ತು ಎಲ್ಲರಿಗೂ ಇಷ್ಟ ಆಗೋ ಥರ
ಒಂದು ಒಳ್ಳೆ ಕತೆ ಇದೆ ನೀವು ಹೇಳ್ದಾಗೆ. ನಮ್ಮ ಟೀಮ್ ಕ್ಯಾಪ್ಟನ್ ಡೈರೆಕ್ಟರ್ ವೆಂಕಟ್ ಭರದ್ವಾಜ್ ಅವರು ಮತ್ತು ನಮ್ಮ ಟೀಮ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಈ ಚಿತ್ರ ಮಾಡೋದಕ್ಕೆ ಮತ್ತು ನಿಮಗೆ ತಲುಪಿಸೋದಕ್ಕೆ. ಇದರೆಲ್ಲದರ ಹಿಂದೆ ಒಂದು ದೊಡ್ಡ ಸಪೋರ್ಟ್ ನನ್ನ ತಂದೆ ತಾಯಿ. ಅವ್ರು ನನ್ನ ಬೆನ್ನು ತಟ್ಟಿ ದಾರಿ ತೋರಿಸಿದ್ದಾರೆ. ಅವ್ರು ನನಗೆ ಎಲ್ಲ ಫೇಸಲ್ಲೂ ಎಷ್ಟೇ ಟ್ರಬಲ್ ಕೊಟ್ರು ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಈ ಚಿತ್ರದ ಪವರ್ ನೀವು ನಮ್ಮ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಕನ್ನಡಿಗರು. ನೀವು ನಮಗೆ ಸಪೋರ್ಟ್ ಮಾಡ್ತೀರಾ, ಎನ್ಕರೇಜ್ ಮಾಡ್ತೀರಾ ಅಂತ ನಮಗೆ ನಂಬಿಕೆ ಇದೆ. ಮತ್ತು ನೀವು ಯಾವಾಗಲೂ ನಮಗೆ ಸಪೋರ್ಟ್ ದಯವಿಟ್ಟು ಮಾಡಿ. ನಮಗೆ ರಕ್ಕಿ ಚಿತ್ರ ಎಲ್ಲರ ಮನಸ್ಸನ್ನು ಗೆಲ್ಲತ್ತೆ ಅಂತ ನಮಗೆ ನಂಬಿಕೆ ಇದೆ ಮತ್ತು ನನ್ನ ಆಸೆ ಕೂಡ. ಥ್ಯಾಂಕ್ ಯು ವೆರಿ ಮಚ್. ನಾನು ಜರ್ಮನಿಲೇ ಇರೋದು. ಎಸ್, ಕರೆಕ್ಟ್ ಕರೆಕ್ಟ್. ನಾನು ಇವಾಗ ಇನೋವೇಷನ್ ಇಂಜಿನಿಯರ್ ನೆಸ್ಲೆಲಿ. ಸೊ ನೆಸ್ಲೆ ಜರ್ಮನಿ ಹೆಡ್ ಕ್ವಾರ್ಟರ್ಸ್ಗೆ. ಕರೆಕ್ಟ್, ಐ ಆಮ್ ವರ್ಕಿಂಗ್. ಥ್ಯಾಂಕ್ ಯು. ಇನ್ನೇನಾದರೂ ಕ್ವಶನ್ಸ್ ಇದೆಯಾ? ಆ್ಯಕ್ಟಿಂಗ್ ಇವಾಗ ನನಗೆ ಪ್ರೊಫೆಷನ್ ಆಗೋಗಿದೆ. ಫಸ್ಟ್ ಸ್ಟಾರ್ಟಿಂಗ್ ಹಾಬಿಯಲ್ಲಿತ್ತು. ಲಾಸ್ಟ್ ಇಯರ್ ನಾನು ಇಲ್ಲಿ ಬಂದಿದ್ದೆ, ಈ ಸ್ಟೇಜ್ ಮೇಲೆ ಇದ್ದೆ, ಎಷ್ಟೊಂದು ಫೆಮಿಲಿಯರ್ ಫೇಸಸ್ ಇದೆ. ಆ ಟೈಮಲ್ಲೂ ನಾನು ನೀವು ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊಂಡೆ. ಸೊ ಈ ಟೈಮ್ ಹಂಗೆ ಕೇಳ್ಕೊತೀನಿ. ನೀವು ಬ್ಲೆಸ್ಸಿಂಗ್ಸ್ ಎಲ್ಲ ಮಾಡಿ ಈ ಟೈಮ್ಗೆ ನಾವು ಈ ಚಿತ್ರ ಮಾಡೋ ಥರ ಆಪರ್ಚುನಿಟಿ ಬಂದಿದೆ. ಸೊ ಥ್ಯಾಂಕ್ ಯು ಸೊ ಮಚ್. ಕರೆಕ್ಟ್, ಲಾಸ್ಟ್ ಟೈಮು ಮ್ಯೂಸಿಕ್ ವಿಡಿಯೋ ಮಾಡಿದ್ವಿ, ಕನ್ನಡ ಮ್ಯೂಸಿಕ್ ವಿಡಿಯೋ. ಫಸ್ಟ್ ಕನ್ನಡ ಮ್ಯೂಸಿಕ್ ವಿಡಿಯೋ ದಟ್ ವಾಸ್ ಪ್ರೊಡ್ಯೂಸ್ಡ್ ಆ್ಯಂಡ್ ಶಾಟ್ ಜರ್ಮನಿನಲ್ಲಿ, ಔಟ್ಸೈಡ್ ಆಫ್ ಇಂಡಿಯಾ, ಯುರೋಪ್ನಲ್ಲಿ. ಹೀರೋಯಿನ್ ಬಂದಿರಲಿಲ್ಲ ಅವತ್ತು. ಎಸ್, ಕರೆಕ್ಟ್. ನಮಸ್ಕಾರ, ನಾನು ಲೋಕಿತ್ ಅವಸ್ಯ, ಸಂಗೀತ ನಿರ್ದೇಶಕ. ಇತ್ತೀಚೆಗೆ ಸಕ್ರಿಯವಾಗಿ ಸಿನಿಮಾಗಳನ್ನ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಒಂದು ವೆರಿ ವೆರಿ ಬ್ಯೂಟಿಫುಲ್ ಸ್ಕ್ರಿಪ್ಟ್. ಸಾರ್ ತಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಸ್ಕ್ರಿಪ್ಟ್ ಓದ್ಬಿಟ್ಟೆ ಕೆಲಸ ಸ್ಟಾರ್ಟ್ ಮಾಡಿಸಿದ್ರು. ತುಂಬ ಚೆನ್ನಾಗಿದೆ. ಎಲ್ಲ ಕ್ಯಾರೆಕ್ಟ್ರು, ನಮ್ಮ ಹೀರೋ, ನಮ್ಮ ಸಾರ್ದು ಕ್ಯಾರೆಕ್ಟರ್, ಸುರೇಶ್ ಸಾರ್ದು ತುಂಬ ಬ್ಯೂಟಿಫುಲ್ ಆಗಿದೆ ಸ್ಕ್ರಿಪ್ಟು. ವಿಶ್ ಆಮೇಲೆ 4 ಹಾಡು ಆ್ಯಕ್ಚುಲಿ ಕಂಪೋಸ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ಹಾಡುಗಳೆಲ್ಲ. ವಿಶ್ ಎಲ್ಲರೂ ಬೇರೆಯವ್ರಿಗೆಲ್ಲ ಚೆನ್ನಾಗಿ ಮಾಡಿದ್ದೀವಿ. 4 ಹಾಡು ಗೆಲ್ತೀವಿ ಅಂತ. ಒಂದು ಸ್ಕ್ರಿಪ್ಟು ತುಂಬ ಚೆನ್ನಾಗಿದೆ. ನಮ್ಮ ಪ್ರೊಡ್ಯೂಸರ್ ಸರ್ ತುಂಬ ವೆರಿ ಹಂಬಲ್ ಆ್ಯಂಡ್ ವೆರಿ ನೈಸ್ ಪರ್ಸನ್. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು. ವೆಂಕಟ್ ಭಾರದ್ವಾಜ್ ಅವರು ಕಾಲ್ ಮಾಡಿ ಈ ಥರ ಒಂದು ಪಾತ್ರ ಇದೆ, ಬಟ್ ದಿಸ್ ಈಸ್ ಅ ಹ್ಯೂಮರಸ್ ರೋಲ್, ಅಂದರೆ ಕಾಮಿಡಿ ಇರುತ್ತೆ ಅಂತ ಹೇಳಿದ್ರು. ಸೊ ದಿಸ್ ಇಸ್ ಸಮಥಿಂಗ್ ಮುಂಚೆ ಮಾಡಿದ್ದೆ ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಲಿಟಲ್ ಡಿಫ್ರೆಂಟ್ ಅಂತ ನನಗನ್ನಿಸ್ತು. ಆ್ಯಂಡ್ ಡಿಫ್ರೆಂಟ್ ಡ್ಯಾನಿ ಅವರ ಪತ್ನಿಯಾಗಿ ಮಾಡೋ ಅವಕಾಶಗಳು ಸಿಗ್ತಾ ಇದೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದು ನನ್ನ ಭಾವನೆ. Looking forward for shooting days and all the very best. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ವೆಂಕಟ್ ಅವರೇ. ಮರ್ತೋಗ್ಬಿಟ್ರೆ ಪರವಾಗಿಲ್ಲ, ನೀವು ಜ್ಞಾಪಿಸಿದ್ದಕ್ಕೆ ವಾಸು ಅವರಿಗೆ ವಂದನೆಗಳು. ಇನ್ಮೇಲೆ ಇದನ್ನ ಮರೆಯಲ್ಲ, ಅವರು ಜ್ಞಾಪಕ ಇಟ್ಕೊಂಡಿರ್ತಾರೆ. ಅಲ್ಲ, ಅದಕ್ಕೋಸ್ಕರ ಈಗ ಜ್ಞಾಪಕ ಬಂತಲ್ಲ ಇನ್ಮೇಲೆ ಅವ್ರಿಗೆ. ಬಂದಿರೋ ಎಲ್ರಿಗೂ ಧನ್ಯವಾದಗಳು. ಆಲ್ರೆಡಿ ಎಲ್ಲರೂ ನಿಮ್ಗೆ ಎಲ್ಲನೂ ಹೇಳಿದ್ದಾರೆ. ನನ್ನ ಕಡೆಯಿಂದ ಪರ್ಸನಲ್ ಆಗಿ ಹೃದಯಪೂರ್ವಕವಾದ ವಂದನೆಗಳು ಇಲ್ಲಿ ಬಂದಿರೋದಕ್ಕೆ ಟೈಮ್ ಮಾಡ್ಕೊಂಡು. ನಿಮ್ಗಾಗಲೇ ರಕ್ಕಿ ಹೆಸರು ಗೊತ್ತಾಯಿತು, ಸ್ಕ್ರಿಪ್ಟ್ ಒಂದು ಲೈನ್ ಗೊತ್ತಾಯಿತು. ಸುರೇಶ್ ಸರ್ ಹೇಳ್ದಂಗೆ ಇದು ಒಂದು ಡಿಫ್ರೆಂಟ್ 101ನೇದಾಗಲಿ, 100ರಲ್ಲಿ ಒಂದಾಗೋದು ಬೇಡ, 101ನೇ ಚಿತ್ರ ಆಗಲಿ ಅಂತ ನಮ್ಮೆಲ್ಲರ ಆಶಯ. ನಮ್ಗೆ ಡೆಫಿನೆಟಾಗಿ ಗ್ಯಾರಂಟಿ ಇದೆ ಇದು ಆ ಥರ ಚಿತ್ರ ಆಗುತ್ತೆ ಅಂತ. ವೆಂಕಟ್ ಅವರು ಭಾಳ ಶ್ರಮವಹಿಸಿ ಮಾಡ್ತಾ ಇದ್ದಾರೆ, ನಿರ್ದೇಶಕರು ಮತ್ತು ಎಲ್ಲ ತಂಡದ ಎಲ್ಲ ಸದಸ್ಯರು ಕೂಡ. ನಾನು ನೋಡ್ತಾ ಇದ್ದೀನಿ, ಆ್ಯಕ್ಚುಲಾಗಿ ಒಂದು ವಾರದಿಂದ ನೋಡ್ತಾ ಇದ್ದೀನಿ, ತುಂಬ ಶ್ರಮ ಪಡ್ತಾ ಇದ್ದಾರೆ. ತುಂಬ ಕಾನ್ಫಿಡೆನ್ಸ್ ಇದೆ ಈ ಚಿತ್ರ ಒಂದು ಒಳ್ಳೆ ಚಿತ್ರವಾಗಿ ಮೂಡಿ ಬರುತ್ತದೆ ಅಂತ. ಇದಕ್ಕೆ ರಕ್ಕಿ ಹೇಳ್ದಂಗೆ, ಸುರೇಶ್ ಅವ್ರು ಹೇಳ್ದಂಗೆ ನಿಮ್ಮೆಲ್ಲರ ಸಪೋರ್ಟು ಬಹಳ ಮುಖ್ಯ. ನಮಗೆ ಗೊತ್ತು ಹೊಸಬ್ರನ್ನ ನೀವು ಆಲ್ವೇಸ್ ಎನ್ಕರೇಜ್ ಮಾಡಿದ್ದೀರಾ ಇಲ್ಲಿ ತನಕ ಅಂತ. ಮುಂದೇನು ರಕ್ಕಿನ ಎನ್ಕರೇಜ್ ಮಾಡಿ ಒಬ್ಬ ಒಳ್ಳೆ ನಟನಾಗಿ ಚಿತ್ರದ ರಂಗದಲ್ಲಿ ಒಂದು ಒಳ್ಳೆ ಹೆಸರು ಪಡೆಯೋಕ್ಕೆ ನಿಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ನನ್ನ ಭಾವನೆ, ಆಸೆ ಕೂಡ. ತಂಡದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಮತ್ತು ಈ ಥರ ಪ್ರೋತ್ಸಾಹ ಹಿಂಗೆ ಇರಲಿ ನಮಗೆ ಮುಂದೆ ಕೂಡ. ಇಲ್ಲಿ ಬಂದಿರೋರ್ದಲ್ದೇ ಇಡೀ ಪ್ರಪಂಚದಲ್ಲಿರೋ ಕನ್ನಡಿಗರ ಎಲ್ಲರ ಸಪೋರ್ಟು ನಮಗೆ ಬೇಕು. ಇದು ಎಲ್ಲರೂ ನೋಡ್ತಾರೆ ಅಂತ ನನಗೆ ಗೊತ್ತು. ಎಲ್ರಿಗೂ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು, ನಮ್ಮ ತಂಡಕ್ಕೆ ಪ್ರೋತ್ಸಾಹ ಮಾಡಿ. ನೀವೆಲ್ಲಿದ್ರೂ ಪರವಾಗಿಲ್ಲ, ಕನ್ನಡದವರು ನೀವು ಪ್ರೋತ್ಸಾಹ ಮಾಡಿದ್ರೆ
ನಾವು ಈ ಥರ ಚಿತ್ರಗಳನ್ನ ಮುಂದೆನೂ ಜಾಸ್ತಿ ಕೊಡಬಹುದು. ಇದು ನಮ್ಮ ಮೊದಲ ಹೆಜ್ಜೆ. ಇದಕ್ಕೆ ನಿಮ್ಮ ಬೆಂಬಲ ಇರಲಿ ಮತ್ತು ನಾವು ಗೆಲ್ತೀವಿ ಅಂತ ಆಸೆ ಕೂಡ ಇದೆ. ಧನ್ಯವಾದಗಳು. ನಾನು IT ಇಂಡಸ್ಟ್ರಿಯಲ್ಲಿದ್ದೇನೆ ಸರ್. ಹೌದು, ನಾನು ಜರ್ಮನಿಯಲ್ಲಿರೋದು. ಹೌದು. ವಾಸು ಅವರೊಬ್ಬರೇ ಪ್ರಶ್ನೆ ಆವಾಗಲಿಂದ ಕೇಳ್ತಿದ್ದಾರೆ. ದಯವಿಟ್ಟು ಇನ್ಯಾರು ಏನಾದ್ರು ಪ್ರಶ್ನೆ ಇದೆ ತಂಡದ ಪರವಾಗಿ ನನ್ನನ್ನು ಕೇಳಬಹುದು. ಕೇಳಿ ಅಂತ ಕೇಳ್ಕೊತಾ ಇದ್ದೀನಿ. ಎರಡು ಕತೆ ಕೇಳಿದ್ರಲ್ಲ ಸರ್ ವೆಂಕಟಿಂದ. ಹೌದು ಸರ್. ಯಾಕೆ ಸರ್ ತುಂಬ ಇಷ್ಟ ಆಯ್ತು ನಿಮಗೆ? ಭಾಳ ಒಳ್ಳೆ ಪ್ರಶ್ನೆ ಸರ್. ಭಾಳ ಕಷ್ಟ ಆಯಿತು ಎರಡರಲ್ಲಿ ಯಾವ್ದನ್ನ ಮಾಡೋದು ಅಂತ. ಏನೋ ಒಂದು ಗಟ್ ಫೀಲ್ ಅಂತಾರಲ್ಲ ಸರ್, ಆ ಥರ ಈ ಕತೆನ ಸೆಲೆಕ್ಟ್ ಮಾಡಿದೆ. ಆದಮೇಲೆ ವೆಂಕಟ್ ಅವ್ರು ಹೇಳ್ದಂಗೆ ಅಶ್ವಿನಿ ಮೇಡಮ್ ಅವ್ರು ಕೂಡ ಈ ಕತೆನ ಇಷ್ಟಪಟ್ಟರು ಮಾಡೋಣ ಅಂದರು. ನನಗೆ ನಿದ್ದೆ ಬರಲಿಲ್ಲ ಒಂದಷ್ಟು ದಿನ ನಿಜವಾಗ್ಲು. ಅವ್ರು ಚೆಕ್ ಪಾಯಿಂಟ್ ಇಟ್ಟರು ಫಸ್ಟು, ಒಬ್ರು ಅದು ಯಾರು ಅಂದರೆ ಆಮೇಲೆ ಹೇಳಿದಾಗ ಒಂದು ಸಂಸ್ಥೆಗೆ ಹೋಗಿ ಕತೆ ಹೇಳ್ಬೇಕಂದ್ರೆ ತುಂಬ ಜವಾಬ್ದಾರಿ, ಕತೆನೂ ಚೆನ್ನಾಗಿರ್ಬೇಕು. ಸೊ ಇಲ್ಲ ಎಲ್ಲ ಆರ್ಡಿನರಿ ಒಪ್ಕೊಳ್ಳಲ್ಲ ಅವರು, ಅದಕ್ಕೋಸ್ಕರ ಹಂಗೆ ಹೇಳಿದ್ದಾರೆ. ವೆಲ್ಕಮ್ ಟು ಸಿನಿಮಾ ಇಂಡಸ್ಟ್ರಿ. ಧನ್ಯವಾದಗಳು ಸರ್. ಹಾಗೆ ಕನ್ನಡ ಪದ ಜಾಸ್ತಿ ಉಪಯೋಗ ಮಾಡದೆ ಇಂಗ್ಲೀಷ್ ಏನಾದ್ರು ಜಾಸ್ತಿ ಉಪಯೋಗ ಮಾಡಿದರೆ ದಯವಿಟ್ಟು ಕ್ಷಮಾಪಣೆ ಇರಲಿ. ಎಲ್ಲಾದರೂ ತೊದಲು ಬಂದಿದ್ರೆ ಅಥವಾ ಪದ ಬಳಕೆಯಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಾಪಣೆ. ಭಾಳ ಚೆನ್ನಾಗಿ ಮಾತಾಡಿದ್ದೀರ, ನಮ್ಮ ಹೀರೋಯಿನ್ಗಳಿಗಿಂತ ಚೆನ್ನಾಗಿ ಮಾತಾಡಿದ್ದೀರ. ಧನ್ಯವಾದಗಳು ಸರ್, ಧನ್ಯವಾದಗಳು. ಆಕ್ಸೆಂಟ್ ಎಲ್ಲ ಕನ್ನಡ ಎಲ್ಲ ಏನು ಬರ್ತಿಲ್ಲ ಸರ್. ಹೆಂಗೆ ಮರೆಯೋಕ್ಕಾಗುತ್ತೆ ಸರ್, ನಾವು ಹುಟ್ಟು ಬೆಳೆದ ಭಾಷೆ, ನಮ್ಮ ಕಲ್ಚರು. ಸರ್ ನಾನು 21 ವರ್ಷದಿಂದ ಇದ್ದೀನಿ. ಹೌದು. ನಮ್ಮ ಭಾಷೆ, ನಮ್ಮ ಸಾಹಿತ್ಯ, ನಮ್ಮ ಕಲ್ಚರ್ ಎಂದಿಗೂ ಮರೆಯೋಕ್ಕಾಗಲ್ಲ. ನನ್ನ ಭಾವನೆ ಅದು. ಒಬ್ಬೊಬ್ರದ್ದು ಒಂದೊಂಥರ. ಅದೇ ರೀತಿ ನಾವು ರಕ್ಕಿಗೂ ಅದೇ ರೀತಿ ಮಾಡ್ಕೊಂಬಂದಿದ್ವಿ. ಇನ್ನೊಂದು ವೆಂಕಟ್ ಅವ್ರು ನನಗೆ ಈಗ ಜ್ಞಾಪಿಸಿದ್ರು, ನಿಮ್ಗೆಲ್ಲರಿಗೂ ಏನಕ್ಕೆ ನಾನು IT ಇಂಡಸ್ಟ್ರಿಯಿಂದ ಸಡನ್ನಾಗಿ ಈ ಥರ ಬಂದಿದ್ದೀನಿ ಅಂತ ಒಂದು ಬ್ಯಾಕ್ಗ್ರೌಂಡ್ ಕೂಡ ಇದೆ. ನಮ್ಮ ಸಿನಿಮಾ ಬ್ಯಾಕ್ಗ್ರೌಂಡ್ ಇದೆ. ನಮ್ಮ ತಂದೆಯವರು ಹೊಸ ಬೆಳಕು ನಿರ್ಮಾಪಕರು. ಹಾಗಾಗಿ ನಾವು ಅದನ್ನು ನೋಡಿಕೊಂಡು ಬಂದಿರೋದು. ಅದೊಂದು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇತ್ತು ನಮ್ಮ ಫ್ಯಾಮಿಲಿಲಿ. ದೇವರು ಈಗ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಒಂದು ಪ್ರಯತ್ನ ಮಾಡೋಣ ಅಂತ ಬಂದಿದ್ದೀವಿ. ಇದು ಹೊಸ ಬೆಳಕು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ನನ್ನ ಹೆಸರು ಆಶಿಕಾ ಸೋಮಶೇಖರ್ ಅಂತ. ಇದು ನನ್ನ 5ನೇ ಚಿತ್ರ. ಸೊ ನಾನು ಇದುವರೆಗೂ ಮಾಡದೇ ಇರೋ ಅಂಥ ಒಂದು ಪಾತ್ರ ಕೊಟ್ಟಿದ್ದಾರೆ ವೆಂಕಟ್ ಸರ್. ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿರುವಂಥ ಪಾತ್ರ, ಅಂದರೆ ಕಂಪ್ಲೀಟ್ ಆಪೋಸಿಟ್ ನನ್ನ ಕ್ಯಾರೆಕ್ಟರ್ಗೆ. ಸೊ ನನಗೆ ಅದು ತುಂಬ ಖುಷಿ ಇದೆ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಸರ್ ಬಗ್ಗೆ ಹೇಳಬೇಕಂದ್ರೆ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್. ನಾನು ಇದುವರೆಗೂ ಏನು ನೋಡಿದ್ದೀನಿ ಸರ್ನ ಒಂದು ಆಡಿಷನ್ ಮೂಲಕ ಸೆಲೆಕ್ಟ್ ಆಗಿ ಅದರಿಂದ ಇಲ್ಲಿವರೆಗೂ ಏನು ನೋಡಿದ್ದೀನಿ, ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್. ಆ್ಯಂಡ್ ರಕ್ಕಿ ಅವ್ರನ್ನ ಮತ್ತು ಪ್ರೊಡ್ಯೂಸರ್ ಸರ್ನ ಅವ್ರ ವೈಫ್ನ ನಾನು ನಿನ್ನೆ ಅಷ್ಟೇ ಮೀಟ್ ಮಾಡಿದ್ದೆ ಆ್ಯಕ್ಚುಲಿ. ಎಕ್ಸ್ಟ್ರೀಮ್ಲಿ ಸ್ವೀಟ್ ಪೀಪಲ್, ತುಂಬ ಡೌನ್ ಟು ಅರ್ತ್, ವೆರಿ ಹಂಬಲ್. ಆ್ಯಂಡ್ ಸುರೇಶ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು ಆ್ಯಕ್ಚುಲಿ ಮೊನ್ನೆ ಫೋಟೋಶೂಟಲ್ಲಿ ಮೀಟ್ ಮಾಡಿದೆ. ಅವ್ರನ್ನ ತುಂಬ ಮೂವೀಸಲ್ಲಿ ನೋಡಿದ್ದೀನಿ, ಅವರ ಪರ್ಫಾರ್ಮೆನ್ಸ್ ನೋಡಿದ್ದೀನಿ. ಆ್ಯಂಡ್ ತುಂಬ ಖುಷಿ ಆಯಿತು ಸರ್ ನಿಮ್ಮನ್ನ ಭೇಟಿ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಮ್ಯೂಸಿಕ್ ಕೇಳಿಸ್ಕೊಂಡೆ, ತುಂಬ ಚೆನ್ನಾಗಿದೆ. ಅದೇ ವೆಂಕಟ್ ಸರ್ಗೂ ಅದೇ ಹೇಳ್ತಾ ಇದೆ ಸರ್, ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಅಂತ. ಡೆಫಿನೆಟ್ಲಿ ಇಟ್ ವಿಲ್ ಮೇಕ್ ಅ ಮಾರ್ಕ್ಸ್. ಆ್ಯಂಡ್ ಹರಿಣಿ ಮ್ಯಾಮ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಶಿ ಈಸ್ ವೆರಿ ಗ್ರೇಸ್ಫುಲ್. ಆ್ಯಂಡ್ ಡೆಫಿನೆಟ್ಲಿ ಪಲ್ಲವಿ ಆ್ಯಸ್ ಶಿ ಈಸ್ ಬಿಕಮ್ ಮೈ ಫ್ರೆಂಡ್ ನೌ ಆ್ಯಂಡ್ ವೆರಿ ಸ್ವೀಟ್ ಪರ್ಸನ್. ನನಗೆ ಈ ಇಡೀ ತಂಡದಲ್ಲಿ ವರ್ಕ್ ಮಾಡ್ತಿರೋದು ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ನಾವು ನೋಡ್ತೀವಲ್ಲ ಕೆಲವೊಂದು ಪ್ರಾಜೆಕ್ಟ್ಸಲ್ಲಿ ವೈಬಲ್ ಗೊತ್ತಾಗುತ್ತೆ ಹೇಗೆ ಕೆಲಸ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ. ಸೊ ಎಂಟೈರ್ ಟೀಮ್ ತುಂಬ ಕಷ್ಟಪಟ್ಟು ಆ್ಯಂಡ್ ಇಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಉಮಾ ಮ್ಯಾಮ್ ಬಗ್ಗೆ ಹೇಳಬೇಕು, ಶಿ ಈಸ್ ದ ಕಾಸ್ಟ್ಯೂಮ್ ಡಿಸೈನರ್, ಎಕ್ಸ್ಟ್ರೀಮ್ಲಿ ಕೇರಿಂಗ್. ನನಗಂತೂ ತುಂಬ ಖುಷಿ ಆಗುತ್ತೆ ಮ್ಯಾಮ್ ಜೊತೆ ವರ್ಕ್ ಮಾಡೋಕ್ಕೆ. ಆ್ಯಂಡ್ ಇವತ್ತು ಅಶ್ವಿನಿ ಮ್ಯಾಮ್ ಬಂದುಬಿಟ್ಟು ಕ್ಲ್ಯಾಪ್ ಮಾಡಿದ್ದು, ಇಟ್ ವಾಸ್ ಸೋ ಗುಡ್. ಯಾಕಂದರೆ ನಾನು ಅವ್ರನ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಆ್ಯಸ್ ಅ ಪರ್ಸನ್. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ. ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಟೀಮ್ ಜೊತೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟುಡೇ. ಸೊ ನನ್ನ ಹೆಸರು ಪಲ್ಲವಿ ಮಂಜುನಾಥ್ ಅಂತ. ನಾನು ಥಿಯೇಟರ್ ಆರ್ಟಿಸ್ಟ್ ಆ್ಯಂಡ್ ಮಾಡೆಲ್. ಒಂದು ಮೂವಿ ಮಾಡಿದ್ದೀನಿ, ಇದು ನನ್ನ ಸೆಕೆಂಡ್ ಮೂವಿ. ಸರ್ ಆಡಿಷನ್ ಮಾಡಿ ವೆಂಕಟ್ ಭಾರದ್ವಾಜ್ ಸರ್
I feel extremely nice, and is so humble, and as Ashika said, tumba hardworking, and Uma ma'am, so good. ಅವರು ಕೇರ್ ಮಾಡೋದು, ಅವರು ಎವ್ರಿಥಿಂಗ್, ಅವ್ರ ದ ವೇ ದಿ ಪ್ರೆಸೆನ್ಸ್, ಇಟ್ಸ್ ಸೋ ಗುಡ್. ಆ್ಯಂಡ್ ರಕ್ಕಿ ಅವ್ರು ನಾವು ರಿಹರ್ಸಲ್ಸ್ ಎಲ್ಲ ಮಾಡಬೇಕಾದ್ರೆ, ಆನ್ಲೈನ್ ರಿಹರ್ಸಲ್ಸ್ ಎಲ್ಲ ಮಾಡಬೇಕಾದ್ರೆ ನಾನು, ಆಶಿಕಾ ಮತ್ತು ರಕ್ಕಿ, ವಿ ರಿಯಲಿ ಎಂಜಾಯ್ ಆ್ಯಂಡ್ ಹರಿಣಿ ಮ್ಯಾಮ್ ಜೊತೆ ವರ್ಕ್ ಮಾಡ್ತಾ ಇರೋದು, ಮತ್ತು ಸುರೇಶ್ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು, ಐ ಫೀಲ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ಸುರೇಶ್ ಸರ್ ಮತ್ತು ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ ಯು. ಹೀರೋಯಿನ್ ಸೆಲೆಕ್ಷನ್ ನಮ್ಮ ಸಿನಿಮಾದಲ್ಲಿ ತುಂಬ ಸ್ಟ್ರಾಂಗ್ ಆಗೋಯ್ತು, ತುಂಬ ಕಷ್ಟ ಆಗೋಯ್ತು ನಮಗೆ. ಒಂದು 80 ಜನ ಆಡಿಷನ್ ಮಾಡಿದ್ದೀನಿ, 1 ತಿಂಗಳು ಪ್ರೋಸೆಸ್ಸು. ಸಾರ್ ಹೇಳ್ಬಿಟ್ರು, ಅಯ್ಯೋ ತಲೆ ಕೆಡಿಸ್ಕೊಡಿ ವೆಂಕಟ್, ಕೂಲಾಗಿರಿ ಅಂತ. ಆದ್ರೆ ಒಬ್ರು ಹೇಳಿದ್ರು, ಸರ್ ಮಾಲೆ ಅಮಾವಾಸ್ಯೆ ಆಗೋದ್ಮೇಲೆ ಕರೆಕ್ಟಾಗಿ ಆಗುತ್ತೆ ಸರ್. ಮಾಲೆ ಅಮಾವಾಸ್ಯೆ ಆದ್ಮೇಲೆ ಕರೆಕ್ಟಾಗಿ ಇಬ್ಬರು ಸಿಕ್ಕಿದ್ರು. ಪಿತೃಪಕ್ಷ ಅಲ್ವಾ, ಪಿತೃಪಕ್ಷ ಆಗ್ಬಿಡ್ಲಿ ಅಂತ ತುಂಬ ಟೆನ್ಷನ್ ತಗೊಂಡ್ಬಿಟ್ಟಿದ್ರು. ಸೊ ಅದರೆಲ್ಲ ಒಂದು ಸ್ವಲ್ಪ ಅನುಭವಗಳಾಯಿತು ಸಿನಿಮಾದಲ್ಲಿ. ಎನಿಯೋ ವಿ ಕುಡ್ ಏಬಲ್ ಟು ಸೆಲೆಕ್ಟ್ ಇಬ್ಬರು ತುಂಬ ಪರ್ಫಾರ್ಮಿಂಗ್ ಆರ್ಟಿಸ್ಟ್ಗಳನ್ನ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಆಪರ್ಚುನಿಟಿ ಕೊಡ್ತಾ ಇದ್ದೀವಿ. ಥ್ಯಾಂಕ್ಸ್ ಸುರೇಶ್ ಅವರೇ, ನಮ್ಮ ಈ ಒಂದು ರಿಕ್ವೆಸ್ಟ್ ಇಬ್ಬರು ಹೀರೋಯಿನ್ ನೀವು ಓಕೆ ಗೋ ಹೆಡ್ ಅಂತ ಹೇಳಿದ್ರು. ನಾರ್ಮಲಾಗಿ ಏನಾಗುತ್ತೆ, ನಮ್ಮ ವಿಷನ್ಗೆ ಕೆಲವು ಸಲ ಸಪೋರ್ಟ್ ಸಿಗಲ್ಲ. ಸೊ ಹಾಗಾಗಿ ಸುರೇಶ್ ಅವರು ಆ ವಿಷಯದಲ್ಲಿ ನಮಗೆ ಪ್ಲೀಸ್ ಗೋ ಹೆಡ್, ನಿಮ್ಗೆ ಇಷ್ಟ ಆದರೆ ಕರೆಕ್ಟಾಗಿ ಕ್ಯಾರೆಕ್ಟರ್ ಸರಿ ಇದ್ರೆ ಪ್ಲೀಸ್ ಗೋ ಹೆಡ್ ವೆಂಕಟ್, ನಿಮ್ಗೆ ಫುಲ್ ಹ್ಯಾಂಡ್ಸ್ ಇದೆ, ಏನು ಬೇಕಾದ್ರೂ ಮಾಡಿ ಅಂತ ಒಂದು ಕೊಟ್ಟಿರೋದು ನಮಗೆ ಥ್ಯಾಂಕ್ ಯು ಹೇಳ್ತೀನಿ ನಿಮಗೆ ನಾನು. ಸರ್ ಶೂಟಿಂಗ್ ಎಲ್ಲ ಎಲ್ಲಿ? ಶೂಟಿಂಗ್ ಎಲ್ಲ ಬೆಂಗಳೂರಲ್ಲೇ ಮಾಡ್ತೀವಿ. 1-2 ಹಾಡುಗಳು ಔಟ್ಸೈಡ್ ಬೆಂಗಳೂರು ಮಾಡ್ತೀವಿ, ಪ್ಲಾನಿಂಗಲ್ಲಿದೆ. ಜರ್ಮನಿಗೆ ಹೋಗೋಣ ಫಸ್ಟು, ಕನ್ನಡ ಮಣ್ಣಲ್ಲಿ ಫಸ್ಟ್ ಮಾಡಿ ಆಮೇಲೆ ಜರ್ಮನಿಲಿ ಮಾಡೋಣ ಅಂತ ನಾನು. ಸರ್ ಆ್ಯಕ್ಚುಲಾಗಿ ಅದು ಆಸೆ ಇತ್ತು, ವೆಂಕಟ್ ಅವರು ಕೇಳೋ ನನ್ನ ಆಸೆನೇ ಇತ್ತು. ಆದರೆ ವೆಂಕಟ್ ಅವ್ರು ಹೇಳ್ದಂಗೆ ಫಸ್ಟ್ ಮೊದಲನೇ ಪ್ರಯತ್ನ ನಾವು ಅಂದ್ಕೊಂಡ್ವಿ, ಯಾಕೆ ಆಚೆ ಹೋಗ್ಬೇಕು, ನಾನು ಆಲ್ರೆಡಿ ಅಲ್ಲಿ 20 ವರ್ಷದಿಂದ ಇದ್ದೀನಲ್ವ ಸರ್, ನಂಗೆ ಗೊತ್ತೇ ಎಲ್ಲ ಹೆಂಗೆ ಏನು ಅಂತ. ನಮ್ಮ ಪ್ರಯತ್ನ ಇಲ್ಲೇ ಫಸ್ಟ್ ನಮ್ಮ ದೇಶದಲ್ಲೇ, ನಮ್ಮ ಕನ್ನಡ ನಾಡಲ್ಲೇ ಮಾಡೋಣ ಅಂತ ಅದು ಆಸೆ ಸರ್. ಆದ್ದರಿಂದ ನಾಳೆಯಿಂದ ಶೂಟಿಂಗ್ ಯಾವಾಗ? ನಾಳೆಯಿಂದ ಶೂಟಿಂಗ್ ಸರ್, ನಾಳೆ ಬೆಳಗ್ಗೆ. ಏನು ಸರ್? ಒಂದು ಶೆಡ್ಯೂಲ್ ಹಾಕೊಡಿದ್ದೀವಿ ಸರ್, ಕಂಟಿನ್ಯೂಸ್ ಶೆಡ್ಯೂಲ್ ಒಂದು 30 ಡೇಸ್ ಹಾಕಿದ್ದೀವಿ. ಲೊಕೇಶನ್ನು RS ಸ್ಟುಡಿಯೋಲ್ಲಿ ನಾಳೆ ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಸೆಟ್ ಹಾಕಿದ್ದೀವಿ. ನಮ್ಮ ಆರ್ಟ್ ಡೈರೆಕ್ಟ್ರು ದೀಪ್ ಅಂತ ಬಂದಿದ್ದಾರೆ. ನಿಂತ್ಕೊಳ್ಳಿ ಸ್ವಲ್ಪ, ಇವರೇನು ಆರ್ಟ್ ಡೈರೆಕ್ಟ್ರು ಬರೋದು ಲೇಟ್ ಮಾಡಿಬಿಟ್ರು ಪಾಪ ಅವರು, ಫುಲ್ ಸೆಟ್ ವರ್ಕ್ ಏನು ಮುಗಿಸ್ಕೊಂಬಂದು. ಥ್ಯಾಂಕ್ ಯು ಸುದೀಪ್, ಥ್ಯಾಂಕ್ ಯು. ಕಾಸ್ಟ್ಯೂಮ್ ಡಿಸೈನರ್ಸು ಇಬ್ಬರಿದ್ದಾರೆ, ಒಬ್ಬರು ಇಂಚರ ಅಂತ ಅವರು ಫುಲ್ಲು ರಾಕಿಂಗ್ ಮಾಡಿದ್ರು, ಇನ್ನೊಬ್ಬರು ನಮ್ಮ ವೈಫ್ ಉಮಾ ಅಂತ ಬೇರೆ ಕ್ಯಾರೆಕ್ಟರ್ಸ್ ಮಾಡಿದ್ರು. ಓಕೆ, ಇನ್ನೇನಾದ್ರು ಪ್ರಶ್ನೆ ಇದೆಯಾ? ನಿಮ್ಮದು ಅಮಾಂಗ್ ಆಲ್ ಫಿಲ್ಮ್ಸ್ ಇದು ಫಸ್ಟ್ ಒಂಥರ ಕಮರ್ಷಿಯಲ್ ಪ್ಯಾಟರ್ನಲ್ಲಿ ಬರುವಂಥ ಸಿನಿಮಾ ಮಾಡ್ತಾನೆ ಇರ್ತೀನಿ, ಕಮರ್ಷಿಯಲ್ ಗೊತ್ತಾಗಲ್ಲ, ಅದು ನೀವು ಹೇಳಬೇಕು. ಇದೊಂಥರ ಡಿಫ್ರೆಂಟ್ ಕಮರ್ಷಿಯಲ್ ಕಂಟೆಂಟ್, ಎಂಟೈರ್ಲಿ ಡಿಫ್ರೆಂಟ್. ನೀವು ಹೇಳ್ದಂಗೆ ಒಳ್ಳೆ ಸಖತ್ತಾಗಿರೋ ಹೀರೋ ಎಲ್ಲ ಇಟ್ಕೊಂಡಿದ್ದೀರಾ? ಹೌದು, ಸಾಲಿಡ್ ಹೀರೋ. ಕನ್ನಡ ಚಿತ್ರರಂಗಕ್ಕೆ ಒಬ್ರು ಬೇಕಾಗ್ತಾರದವ್ರು, ಅದಕ್ಕೆ ನಾವು ಈಗ ಹೀರೋ ಮೆಟೀರಿಯಲ್ ಅಂತಾರಲ್ಲ ಆ ಥರ ಅವರು ಪಕ್ಕ ಫಿಟ್ ಆಗಿದ್ದಾರೆ. ರಕ್ಕಿ ಕತೆ ಎಲ್ಲ ಥರನೂ ಅವರು ತಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಅದೊಂದು ಏನು ಹೇಳ್ಬೇಕಂತ ನನಗೆ ಇಷ್ಟ ಅಂತ ಹೇಳಿದ್ರೆ, ನಾವು ಡೈಲಾಗ್ ಪ್ರಾಕ್ಟೀಸ್ ಒಂದು 3 months ಮಾಡಿದ್ವಿ, ವರ್ಕ್ಶಾಪ್ಸು ಕಂಟಿನ್ಯೂಸು. ಆಮೇಲೆ ಹೀರೋಯಿನ್ಸ್ ಸೆಲೆಕ್ಟ್ ಆದಮೇಲೆ ಅವ್ರ ಜೊತೆ, ಆಮೇಲೆ ಸುರೇಶ್ ಸರ್ ಸೂಪರ್ವೈಸ್ ಮಾಡಿದ್ರು ಕೆಲವು ಸಲ. ಪರ್ಫಾರ್ಮೆನ್ಸ್ ನಾವು ಮಾತಾಡಬಾರ್ದು, ನೀವು ತೆರೆ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ನಾನು ಹೇಳ್ಬೋದು ಅಷ್ಟೇ. ಈಗ ಡಬ್ಬಿಂಗ್ ಅವರೇ ಮಾಡ್ಬೋದಾ? ಖಂಡಿತ, ಪಕ್ಕ. ಅದು ಫಸ್ಟೇ ಕೇಳಿದೆ ನಾನು, ಅದು ನೋಡಪ್ಪ ಡಬ್ಬಿಂಗು ನೀನೇ ಮಾಡಬೇಕಿಲ್ಲ, ತಯಾರಿ ಆಗ್ತೀನಿ ಅಂತೇಳಿ ಫುಲ್ ತಯಾರಾಗಿದ್ದಾರೆ. ಸೊ ಎಲ್ಲ ಧನ್ಯವಾದ. ಏನಾದ್ರು ಕ್ವಶನ್ ಇದ್ರೆ ಕೇಳಿ. ಆರ್ಟ್ ಡೈರೆಕ್ಟ್ರು ಕಮ್ಮಿಮರ ರಾಜು ಮಾಸ್ಟರ್ ಇದ್ದಾರೆ, ಇನ್ನು ಫೈಟ್ ಮಾಸ್ಟರ್ ಬರ್ತಾ ಇದ್ದಾರೆ. ಇಷ್ಟು ಹೋಗ್ತಾ ಇದೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಏನೇನು ಸೆಟ್ ಆಗ್ತಿರುತ್ತೆ ಅಲ್ಲಿ? ಒಂದು ನಮ್ಮ ದೊಡ್ಡ ಸೆಟ್, ಒಂದು ಒಳ್ಳೆ ಸೆಟ್ ಆಗ್ತಾ ಇದೆ ಅಲ್ಲಿ, ಅಲ್ಲೇ ಎಲ್ಲ ಶೂಟಿಂಗ್. ಇವಾಗ ಅಡ್ಡ ಒಂದು ಸೆಟ್ ಆಗ್ತಾ ಇದೆ ಸರ್. ಅದಾದ್ಮೇಲೆ ಸಾಂಗು ಕನಕಪುರ ರೋಡಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಅದಾದ್ಮೇಲೆ ಪಾಂಡಿಚೇರಿಲಿ ಒಂದು ಪ್ಲಾನ್ ಇದೆ. ಸೊ ಹೋಗ್ತಾ ಇದೆ.